ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 57ನೇ ಅಧ್ಯಾಯವನ್ನು ಶುರು ಮಾಡೋಣ. ಓ ಹೌದಾ, ಥ್ಯಾಂಕ್ ಯು ಅಂತ ಹೇಳಿದ ಸೂರಜ್ ರೋಡ್ ಕ್ರಾಸ್ ಮಾಡೋದಕ್ಕೆ 2 ಹೆಜ್ಜೆ ಮುಂದೆ ಇಟ್ಟಿದ್ದಷ್ಟೇ ಅಲ್ಲೇ ಸ್ತಬ್ಧವಾಗಿ ಶಿಲೆಯಂತೆ ನಿಂತುಬಿಟ್ಟ. ಕೆಫೆಯ ಕೌಂಟರ್ ಹತ್ರ ಫೋಟೋದಲ್ಲಿದ್ದ ಮಗುವನ್ನು ಈಗ ತನ್ನ ಕಣ್ಣೆದುರೇ ಕಂಡ ಸೂರಜ್ ಹೃದಯ ಬಡಿತ ಜೋರಾಗಿತ್ತು. 1.25 ವರ್ಷದ ಮುದ್ದಾದ ಗಂಡು ಮಗು ಮನೆಯ ಹೊರಗಿನ ಜಗುಲಿ ಮೇಲೆ ಪುಟ್ಟದಾಗಿ ಚಕ್ಕಂಬಕ್ಕಲ ಹಾಕಿ ಕುಳಿತಿದೆ. ಕಂದು ಬಣ್ಣದ ಸ್ವೆಟರ್, ನೀಲಿ ಬಣ್ಣದ ಪ್ಯಾಂಟು, ಕಾಲಿಗೆ ಕಂದು ಬಣ್ಣದ ಸಾಕ್ಸ್ ಹಾಕಿರೋ ಮಗುಗೆ ಅವರಮ್ಮ ತುತ್ತಿಡ್ತಾ ಇದ್ರು. ಸೂರಿ, ಸುಮ್ಮನೆ ನನ್ನ ಕೋಪ ಬರೆಸ್ಬೇಡ. ಈಗ ಬೇಗ ಊಟ ಮಾಡಿದ್ರೆ ಸಂಜೆ ಗಂಗಾ ಆರತಿ ನೋಡೋಕ್ಕೆ ಕರ್ಕೊಂಡು ಹೋಗ್ತೀನಿ. ಬರ್ತಾ ತಾತ ನಿನಗೆ ಮಿಠಾಯಿ ಕೊಡಿಸ್ತಾರೆ, ಜಾಣ ಅಲ್ವಾ ಅಂತ ತನ್ನ ಮಗನಿಗೆ ತುತ್ತಿಡ್ತಾ ಇದ್ದ ಸಾನ್ವಿನ ಕಂಡು ತನ್ನ ಕಣ್ಣನ್ನು ತಾನೇ ನಂಬಲಾರದೆ ಹಾಗೆ ರಸ್ತೆ ಮಧ್ಯ ಕುಸಿದು ಕುಳಿತುಬಿಟ್ಟ ಸೂರಜ್. ತನ್ನ ಕಣ್ಣೆದುರಲ್ಲೇ ಮುದ್ದಾದ ಮಗುವಿಗೆ ಊಟ ಮಾಡಿಸ್ತಾ ಇದ್ದ ಸಾನ್ವಿನ ಕಂಡ ಸೂರಜ್ ಈಗಲೂ ತನ್ನ ಕಣ್ಣನ್ನು ತಾನೇ ನಂಬಲಾಗದ ಸ್ಥಿತಿಲಿದ್ದ. ಯಾರಿಗಾಗಿ ಕ್ಷಣ ಕ್ಷಣನೂ ಪರಿತಪಿಸ್ತಾ ಇದ್ನೋ ಈಗ ಅವಳು ತನ್ನ ಕಣ್ಣೆದುರೇ ಇದ್ರೂ ಅವಳ ಬಳಿಗೆ ಹೋಗಲಾಗ್ತಾ ಇಲ್ಲ. ಅವಳನ್ನು ಕಂಡ ಸೂರಜ್ ಅದೆಷ್ಟು ಭಾವುಕನಾಗ್ಬಿಟ್ಟಿದ್ದ ಅಂದರೆ ಅವನ ದೇಹವೆಲ್ಲ ಸಣ್ಣದಾಗಿ ಕಂಪಿಸ್ತಾ ಇತ್ತು. ಮನಸ್ಸು ಅವಳನ್ನು ಓಡಿ ಹೋಗಿ ತಬ್ಬು ಅಂತಿದ್ರೆ ಅವನಿಗೆ 1 ಹೆಜ್ಜೆ ಮುಂದಿಡಲಾಗ್ತಿಲ್ಲ. ಅವಳ ಹೆಸರನ್ನು ಜೋರಾಗಿ ಕೂಗಬೇಕೆಂಬ ಆಸೆ ಆದರೂ ಗಂಟಲುಬ್ಬಿ ಬಂದು 1 ಅಕ್ಷರ ಕೂಡ ಹೊರಗಡೆ ಬರ್ತಿಲ್ಲ. ಹಾಗೆ ರಸ್ತೆ ಮಧ್ಯದಲ್ಲಿಯೇ ಕುಸಿದು ಕೂತ ಸೂರಜ್ ಅರೆಗಳಿಗೆ ಇದು ತನ್ನ ಕನಸ ನನಸ ಅನ್ನೋ ಗೊಂದಲದಲ್ಲೇ ಇದ್ದ. ಯಾವುದೇ ಅಡೆತಡೆ ಇಲ್ಲದೆ ತನ್ನ ಕಣ್ಣಿಂದ ನೀರು ಧಾರಾಕಾರವಾಗಿ ಸುರಿದು ತನ್ನ ಕೆನ್ನೆಯನ್ನು ಒದ್ದೆ ಮಾಡ್ತಿದ್ರೆ ಅದನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದ ಸೂರಜ್ ಈಗ ದೀರ್ಘ ಉಸಿರೊಂದನ್ನು ಹೊರದಬ್ಬಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಎದ್ದು ನಿಂತವನು ಸಾನ್ವಿ ಮನೆಯ ಕಡೆಗೆ ಪಾದ ಬೆಳೆಸುವ ಹೊತ್ತಿಗೆ ಮಗುವಿನ ಊಟ ಮುಗಿದು ಅವನ ಬಾಯಿ ಒರೆಸಿದ ಸಾನ್ವಿ ಎದ್ದು ನಿಂತು, ಕೈ ತೊಳೆದು ಬರ್ತೀನಿ ಸೂರಿ, ಅಲ್ಲಿವರೆಗೂ ನೀನು ಗುಡ್ ಬಾಯ್ ಥರ ಇಲ್ಲೇ ಕೂತಿರೋ, ಆಚೀಚೆ ಅಲ್ಲಾಡಬಾರ್ದು ಅಂತ ಮನೆಯೊಳಗಡೆ ಹೋದ್ಲು. ಅಮ್ಮನ ಮಾತು ಆ ಪುಟ್ಟ ಕಂದಮ್ಮನಿಗೆ ಅದೇನು ಅರ್ಥವಾಗ್ಬಿಟ್ಟಿತ್ತೋ. ಅವಳು ಆ ಕಡೆ ಹೋಗುತ್ತಲೇ ತನ್ನ ಪಾಡಿಗೆ ತಾನು ತನ್ನೆದುರಲ್ಲಿ ಇದ್ದ ಆಟಿಕೆಗಳ ಜೊತೆಗೆ ಆಟ ಆಡ್ತಾ ಎಂದಿನ ಅಭ್ಯಾಸದಂತೆ ತನ್ನ ನೆಚ್ಚಿನ ಪುಟ್ಟ ಆಟಿಕೆಯನ್ನು ಕೈನಲ್ಲಿ ಹಿಡ್ಕೊಂಡು ಮೆಲ್ಲಗೆ ಅದನ್ನು ತನ್ನ ಬಾಯಿ ಹತ್ರ ತಗೊಂಡು ಹೋಗುವಾಗ ಆ ಮಗುವಿನ ಕೈ ಹಿಡಿದ ಸೂರಜ್. ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗುವನ್ನು ಮೊದಲ ಬಾರಿ ಕಂಡು ಖುಷಿನಲ್ಲಿ ಅದನ್ನು ಎತ್ಕೊಂಡು ಆ ಮಗುವನ್ನು ತನ್ನ ಎದೆಗಪ್ಪಿಕೊಂಡ. ಹೊಸ ಮುಖವನ್ನು ಕಂಡು ರಚ್ಚೆ ಹಿಡಿಯೋದಾಗಲಿ ಅಳೋದಾಗಲಿ ಏನನ್ನೂ ಮಾಡದ ಮಗು ಅವನ ಸೊಂಪಾದ ಕೂದಲಿಗೆ ಕೈ ಹಾಕಿ ತನ್ನ 2 ಪುಟ್ಟ ಪುಟ್ಟ ಕೈಗಳಲ್ಲಿ ಅವನ ಕೂದಲು ಜುಂಗಿಸುತ್ತಾ ಪುರ್ರಂತ ಸದ್ದು ಮಾಡಿ ಎಂಜಲು ಆರಿಸ್ತಾ ಇದ್ರೆ ಆ ಮಗುವನ್ನು ನೋಡುತ್ತಾ ಕಣ್ತುಂಬಿಕೊಂಡ ಸೂರಜ್ ಆ ಮಗುವಿನ ಮೊಗದ ತುಂಬ ಮುತ್ತಿಟ್ಟ. ಪುಟ್ಟ, ನನ್ನ ಜೂನಿಯರ್ ಸಾನು ಹುಟ್ಟಿರುತ್ತೆ ಅಂತ ಅಂದ್ಕೊಂಡು ಇಷ್ಟು ದಿನ ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದೆ, ಆದರೆ ನೀನು ಹುಟ್ಟಿದ್ದೀಯಾ? ಸಾರಿ ಕಣೋ ಮಗನೇ, ಅಂತೂ ಸಾನ್ವಿ ಆಸೆ ಪಟ್ಟಂತೆ ಜೂನಿಯರ್ ಸೂರಿನೇ ಹುಟ್ಟಿದೆ. ನನ್ನ ಕಂದ, ಅಮ್ಮ ಯಾಕೋ ನನ್ನಿಂದ ದೂರ ಇರೋದು, ನಿನ್ನನ್ನು ಯಾಕೋ ನನ್ನಿಂದ ದೂರ ಇಟ್ಟಿದ್ದಾಳೆ? ಆ ಪುಟ್ಟ ಕೂಸನ್ನೇ ಪ್ರಶ್ನೆ ಮಾಡ್ತಾ ಮತ್ತಷ್ಟು ಮಗದಷ್ಟು ಮುತ್ತಿಡ್ತಾ ಇದ್ರೆ ಅವನ ಗಡ್ಡ ಮೀಸೆ ಚುಚ್ಚಿದಂತಾಗಿ ಆ ಪುಟ್ಟ ಕಂದನಿಗೆ ಕಿರಿಕಿರಿ ಆಯಿತು. ಇಷ್ಟೊತ್ತು ನಗ್ತಾ ಇದ್ದವನು ಈಗ ತನ್ನ ಕಿರುಗಂಟಲಿನಲ್ಲಿ ಕಿರಿಚ್ಕೊಳ್ತಾ ಅಳೋದಕ್ಕೆ ಶುರು ಮಾಡಿಬಿಟ್ಟ. ಇಷ್ಟೊತ್ತು ನಗ್ತಾ ಇದ್ದ ಮಗು ಈಗ ಅತ್ತಿದ್ದಕ್ಕೆ ಗಾಬರಿಗೊಂಡ ಸೂರಜ್, ಕಂದ ಯಾಕೋ ಅಳ್ತಾ ಇದ್ದೀಯಾ? ಏನಾಯ್ತೋ? ನನ್ನ ಮೇಲೆ ನಿನಗೂ ಕೋಪನಾ? ಪ್ಲೀಸ್ ಪುಟ್ಟ, ಅಳಬೇಡ. ನಾನು ಯಾರಂತ ನಿನಗೆ ಗೊತ್ತಿಲ್ವಾ ಅಲ್ವಾ? ನಾನು ನಿನ್ನ ಅಪ್ಪ ಕಣೋ. ಕಂದ ಮುದ್ದು, ಛೇ, ನಿನ್ನ ಹೆಸರು ಕೂಡ ಗೊತ್ತಿಲ್ವಲ್ಲೋ ನನಗೆ. ಮಗನ ಹೆಸರು ಕೂಡ ಗೊತ್ತಿಲ್ಲದ ನತದೃಷ್ಟ ತಂದೆ ನಾನು. ಹೀಗೆ ಅಳ್ತಾ ಇದ್ದ ಮಗುವನ್ನು ಸಮಾಧಾನ ಮಾಡುವ ಪರಿನೇ ತಿಳಿದೆ ಅದರ ಜೊತೆಗೆ ತಾನು ಕಣ್ಣೀರು ಹಾಕ್ತಾ ಮೊದಲ ಬಾರಿಗೆ ತನ್ನ ಕಲ್ಪನೆಯಲ್ಲಿರುವ ಮಗು ಜೊತೆಗಲ್ಲ, ಬದಲಿಗೆ ನಿಜವಾಗಲೂ ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಕಂದನ ಜೊತೆಗೆ ಮಾತನಾಡ್ತಾ ಭಾವುಕನಾಗ್ಬಿಟ್ಟ ಸೂರಜ್. ಮನೆಯೊಳಗಿದ್ದ ಸಾನ್ವಿ ಮಗುವಿನ ಅಳುವಿನ ಸದ್ದು ಕೇಳಿ ಗಾಬರಿಯಲ್ಲಿ ಓಡ್ಬರ್ತಾ, ಸೂರಿ ಯಾಕೋ ಅಳ್ತಾ ಇದ್ದೀಯಾ? ಅಬ್ಬು ಆಯ್ತಾ? ಕೇಳುತ್ತಾ ಹೊರಬಂದವಳು ತನ್ನ ಮಗನನ್ನು ಎತ್ತುಕೊಂಡಿರುವ ಸೂರಜನನ್ನು ಕಂಡು ಅಚ್ಚರಿಯಲ್ಲಿ ಕಣ್ಣರಳಿಸಿದವಳು ಉಸಿರು ಬಿಗಿ ಹಿಡ್ಕೊಂಡು ಶಿಲೆಯಂತೆ ನಿಂತುಬಿಟ್ಲು. 1-2 ಕ್ಷಣ ತನ್ನ ಕಣ್ಣೆದುರಲ್ಲಿ ನಿಂತಿರುವ ತನ್ನ ಇನಿಯನನ್ನೇ ನೋಡುತ್ತಾ ಮೈಮರೆತಿದ್ದ ಹುಡುಗಿ ಮಗನ ಅಳು ಕೇಳಿ ಎಚ್ಚೆತ್ತು ಸೂರಜ್ ಕೈಯಿಂದ ಮಗುವನ್ನು ಸ್ವಲ್ಪ ಒರಟಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡವಳು,
ಹೇಳಿ ಸರ್, ಏನಾಗಬೇಕಾಗಿತ್ತು ಎಂದು ಪರಿಚಯವೇ ಇಲ್ವೇನೋ ಅನ್ನೋ ಹಾಗೆ ಸೂರಜ್ನನ್ನು ಮಾತನಾಡಿಸ್ಬಿಟ್ಲು ಸಾನ್ವಿ. ಸಾನು, ಇದೇನೆ ನನ್ನ ಪರಿಚಯನೇ ಇಲ್ವೇನೋ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಾ? ನಾನು ಕಣೆ ನಿನ್ನ ಇನಿಯ, ನನ್ನೇ ಮರೆತು ಬಿಟ್ಯಾ? ಕಣ್ತುಂಬಿಕೊಂಡು ಪ್ರಶ್ನೆ ಮಾಡಿದ. ಅವನ ಪ್ರಶ್ನೆಗಳನ್ನು ಕೇಳ್ತಾ ನಿಂತಿದ್ದ ಸಾನ್ವಿ ವ್ಯಂಗ್ಯ ನಗು ಬೀರಿ, ಇನಿಯ, ಅದು ನೀವು? ಏನು ಸರ್, ತಮಾಷೆ ಮಾಡ್ತಾ ಇದ್ದೀರಾ? ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ನಿಮಗೇನು ಇವೆಲ್ಲ ತಮಾಷೆ ಸರ್? ಆದರೆ ನಮ್ಮಂಥ ಬಡಪಾಯಿಗಳಿಗೆ ನಿಮ್ಮ ಈ ತಮಾಷೆ ಉಸಿರುಗಟ್ಟಿಸುತ್ತೆ ಸರ್. ಸೊ ಪ್ಲೀಸ್, ನೀವು ಎಲ್ಲಿಂದ ಬಂದ್ರಿ ಅಲ್ಲಿಗೆ ವಾಪಸ್ ಹೊರಟು ಹೋಗಿ. ಇಲ್ಲಿ ನನ್ನ ಮುಂದೆ ಹೀಗೆಲ್ಲ ಕಣ್ಣೀರು ಹಾಕ್ಕೊಂಡು ನಿಲ್ಲಬೇಡಿ. ಮೇಲ್ನೋಟಕ್ಕೆ ಕಟುವಾಗಿ ಮಾತನಾಡ್ತಾ ಇದ್ರು ಅವಳ ಹೃದಯ ಇಂಡಿದಂತಾಗ್ತಾ ಇತ್ತು. ಇದೇನು ಸೂರಿ, ಇಷ್ಟೊಂದು ಸೊರಗು ಹೋಗಿದ್ದೀರಾ? ನಿಮ್ಮ ಮುಖದಲ್ಲಿ ಸದಾ ಇರ್ತಾ ಇದ್ದ ಆ ನಗು ಯಾಕೆ ಮಾಯವಾಗಿ ಹೋಗಿದೆ? ಯಾವ ಕಾರಣಕ್ಕೆ ಇಷ್ಟೊಂದು ಕಣ್ಣೀರು ಸುರಿಸ್ತಾ ಇದ್ದೀರಾ? ನಾನು ಸತ್ತು ಹೋಗಿದ್ದೀನಿ ಅಂತ ತಿಳ್ಕೊಂಡು ಈಗ ಅಚಾನಕ್ಕಾಗಿ ಕಣ್ಮುಂದೆ ಬಂದು ನಿಂತಿದ್ದೀನಿ ಅಂತ ಆಘಾತ ಆಯಿತಾ? ತನ್ನವನನ್ನೇ ನೋಡುತ್ತಾ ಮನದಲ್ಲೇ ಅವನ ಜೊತೆಗೆ ಕಾಳಜಿ ಮಾತುಗಳನ್ನು ಆಡ್ತಾ ಇರುವ ಹುಡುಗಿಯ ಮುಖ ಮಾತ್ರ ಕೋಪದಲ್ಲಿ ಬಿಗಿದುಕೊಂಡಿದೆ. ಸಾನ್ವಿಗೆ ಏನೋ ಬೇಸರ ಆಗಿದೆ, ಯಾವುದೋ ವಿಷಯಕ್ಕೆ ತನ್ನ ಮೇಲೆ ಮುನ್ಸ್ಕೊಂಡಿದ್ದಾಳೆ. ಆದರೆ ವಿಷಯ ಏನು? ಸದ್ಯಕ್ಕಂತೂ ಏನನ್ನು ಯೋಚಿಸೋ ಸ್ಥಿತಿನಲ್ಲಿಲ್ಲದ ಸೂರಜ್ ಸಾನ್ವಿಯ ಅತಿ ಸನಿಹಕ್ಕೆ ಬಂದವನು ಅವಳನ್ನು ತನ್ನ ಮಗುವಿನ ಸಮೇತ ಬಿಗಿದಪ್ಪಿಬಿಟ್ಟ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಸಾನು, ಹಾಗೆ ನನ್ನಿಂದ ಏನೋ ದೊಡ್ಡ ಅಪರಾಧ ಆಗಿದೆ ಅಂತಾನೂ ಗೊತ್ತು. ಆದರೆ ನಾನಂಥದ್ದು ಏನು ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ನನ್ನ ತಪ್ಪು ಏನೇ ಇರಲಿ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸೋದಕ್ಕೆ ನಾನು ರೆಡಿ ಇದ್ದೀನಿ. ಹಾಗಂತ ನೀನು ಮಗು ನನ್ನಿಂದ ದೂರ ಇರಬೇಡಿ ಪ್ಲೀಸ್ ಕಣೆ. ನಮ್ಮ ಮಗುಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿನೂ ಬೇಕಲ್ವೇನೆ? ಅದಕ್ಕೆ ಇದೊಂದು ಸಲ ನನ್ನ ಕ್ಷಮಿಸಿ ಒಂದು ಲಾಸ್ಟ್ ಚಾನ್ಸ್ ಕೊಡೆ ಎಂದ. ಗಟ್ಟಿಯಾಗಿ ತನ್ನನ್ನು ಅಪ್ಪಿ ತಾನು ಮಾಡಿರದ ಅಪರಾಧಕ್ಕೆ ಕ್ಷಮೆ ಕೇಳ್ತಾ ಇರುವವನ ಎದೆಗೊರಗಿರಿದ ಸಾನ್ವಿ ತನ್ನವನ ಈ ಬೆಚ್ಚನೆಯ ಅಪ್ಪುಗೆಯನ್ನು ಅದೆಷ್ಟು ಬಯಸಿದ್ಲೋ ಆ ಪುಟ್ಟ ಹೃದಯಕ್ಕೆ ಮಾತ್ರನೇ ಗೊತ್ತು. ಅವನನ್ನು ತಾನು ತಬ್ಬಿ ಜೋರಾಗಿ ಹತ್ಬಿಡಬೇಕು ಅನಿಸಿದ್ರೂ ಹಾಗೆ ಮಾಡಲಾರದ ಸ್ಥಿತಿನಲ್ಲಿರೋ ಸಾನ್ವಿ ತನ್ನನ್ನು ಅಪ್ಪಿರುವ ಸೂರಜ್ನನ್ನು ಹಿಂದಕ್ಕೆ ದೂಡ್ತಾ, ಥೂ, ಏನ್ರಿ ಬಂದಿರೋದು ದೊಡ್ಡ ರೋಗ ನಿಮಗೆ? ಹೀಗೆ ಗುರುತು ಪರಿಚಯ ಇಲ್ಲದೆ ಇರೋ ಪರಸ್ತ್ರೀನ ಅಪ್ಕೊಂಡಿದ್ದು ಅಲ್ಲದೆ ನನ್ನ ಮಗುನ ನಿಮ್ಮ ಮಗ ಅಂತಿದ್ದೀರಾ? ನಾಚಿಕೆ ಆಗಲ್ವಾ? ನೋಡಿ ಸರ್, ನಿಮಗೆ ಏನೋ ತಪ್ಪು ತಿಳುವಳಿಕೆ ಆಗಿದೆ. ನಾನು, ನನ್ನ ಮಗ, ನನ್ನ ತಂದೆ ಈ ಊರಲ್ಲಿ ಒಂದು ಸಣ್ಣ ಕೆಫೆ ನಡೆಸ್ಕೊಂಡು ದೇವ್ರ ದಯೆಯಿಂದ 2 ಹೊತ್ತು ಹೊಟ್ಟೆ ತುಂಬಿಸ್ಕೊಂಡು ನೆಮ್ಮದಿಯಾದ ಜೀವನ ನಡೆಸ್ತಾ ಇದ್ದೀವಿ. ಸುಮ್ಮನೆ ಏನೇನೋ ಸಂಬಂಧಗಳನ್ನು ಹೇಳ್ಕೊಂಡು ಬಂದು ನಮ್ಮ ನೆಮ್ಮದಿ ಹಾಳು ಮಾಡಬೇಡಿ. ಕೈ ಮುಗಿತೀನಿ, ಹೊರಡಿ ಇಲ್ಲಿಂದ ಅಂತ ಹೇಳ್ತಾ ಸಾನ್ವಿ ಮನೆಯೊಳಗೆ ನಡೆದ್ಬಿಟ್ಲು. ಸಾನ್ವಿ ಹಿಂದೆನೇ ಮನೆಯೊಳಗೆ ಹೋಗಲು ನೋಡಿದ ಸೂರಜ್ ಮುಖದ ಮೇಲೆಯೇ ಬಾಗಿಲು ಹಾಕಿದ ಸಾನ್ವಿ, ಪ್ಲೀಸ್ ಸರ್, ನಮಗೆ ತೊಂದರೆ ಕೊಡಬೇಡಿ ಅಂತ ಹೇಳುವಾಗ ಅವಳ ಧ್ವನಿ ಆರ್ದ್ರವಾಗಿತ್ತು. ಎಷ್ಟೇ ಕಟುವಾಗಿ ನಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ರೂ ಸಾನ್ವಿ ತನ್ನ ಪ್ರೀತಿಯನ್ನು ಮುಚ್ಚಿಡೋದ್ರಲ್ಲಿ ಸೋತು ಹೋಗಿದ್ಲು. ಸಾನ್ವಿಯ ಈ ರೀತಿಯಾದ ವರ್ತನೆಯ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು ಅಂತ ಮನಗೊಂಡ ಸೂರಜ್ ತನ್ನ ಹೋಟೆಲ್ನತ್ತ ಹೋಗದೆ ಸತ್ಯ ತಿಳ್ಕೊಳ್ಳೋವರೆಗೂ ಇಲ್ಲಿಂದ ಕದಲಬಾರ್ದು ಅಂತ ತೀರ್ಮಾನಿಸಿ ಸಾನ್ವಿ ಮನೆಯ ಜಗುಲಿಯ ಮೇಲೆ ಕುಳಿತುಬಿಟ್ಟ. ಸ್ವಲ್ಪ ಹೊತ್ತು ಸುತ್ತಾಡಿದ ನಂತರ ಸೂರಜ್ ರೂಮಿಗೆ ಹಿಂದಿರುಗಿ ಬರ್ತಾನೆ ಅಂತ ಕಾಯ್ತಾ ಇದ್ದ ದುರ್ಗಾದೇವಿಯವರಿಗೆ ಸುಮಾರು 3 ತಾಸಾದರೂ ಮೊಮ್ಮಗನ ಸುಳಿವಿಲ್ಲದೆ ಇರೋ ಕಾರಣ ಗಾಬರಿಯಿಂದ ಅವನ ಮೊಬೈಲ್ಗೆ ಕರೆ ಮಾಡಿದರು. ಅವನು ಹರ್ಷೋದ್ವೇಗದಲ್ಲಿ ಅಜ್ಜಿ ಜೊತೆಗೆ ಮಾತನಾಡ್ತಾ ತನಗೆ ಸಾನ್ವಿ ದೊರೆತಿರೋ ಬಗ್ಗೆ, ಹಾಗೆ ಅವಳು ತನ್ನನ್ನು ಗುರಿತೇ ಇಲ್ಲದೆ ಹಾಗೆ ನಾಟಕ ಆಡ್ತಾ ಇರೋ ಬಗ್ಗೆನೂ ವಿಷಯ ತಿಳಿಸಿ ಅವಳನ್ನು ಮತ್ತೆ ಒಲಿಸಿಕೊಂಡ ನಂತರನೇ ಅವನು ರೂಮಿಗೆ ಬರೋದಾಗಿ ತಿಳಿಸಿ ಫೋನ್ ಇಟ್ಟ. ಸಂಜೆ ಸುಮಾರು 7 ಗಂಟೆಯ ಹೊತ್ತಿಗೆ ಮನೆಯ ಜಗುಲಿಯ ಮೇಲೆ ಕಾಲು ಚಾಚಿ ಮಲಗಿದ್ದ ಹುಡುಗನನ್ನು ಆಗ ತಾನೇ ಮನೆಗೆ ಹಿಂತಿರುಗುತ್ತಿದ್ದ ಹಿರಿಯರೊಬ್ಬರು ಕಂಡು ಅವನನ್ನು ಎಬ್ಬಿಸ್ತಾ, ಸೂರಜ್, ನೀನು ಸೂರಜ್ ಅಲ್ವಾ? ಹೇಳಪ್ಪ, ಹೀಗೆಲ್ಲ ಮನೆ ಬಾಗಿಲಲ್ಲಿ ಮಲಗಿದ್ರೆ ಏನು ಚೆನ್ನಾಗಿರುತ್ತೆ ಎಂದರು. ತನ್ನನ್ನು ಹೆಸರಿಟ್ಟು ಕರೆದು ಎಬ್ಬಿಸ್ತಾ ಇದ್ದ ವ್ಯಕ್ತಿಯನ್ನು ಕಂಡ ಸೂರಜ್ ಅವರನ್ನೇ ದಿಟ್ಟಿಸಿ ನೋಡ್ತಾ, ಸರ್, ನಾನು ನಿಮ್ಮನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಎಂದ. ಸೂರಜ್ ಮಾತಿಗೆ ಹೌದು ಅನ್ನುವಂತೆ ತಲೆ ಆಡಿಸಿದವರು, 2 ವರ್ಷದ ಮೇಲಾಗಿರಬಹುದು. ಬೆಂಗಳೂರಿನ ಕೃಷ್ಣನ ದೇವಸ್ಥಾನದಲ್ಲಿ ನಮ್ಮ ಭೇಟಿಯಾಗಿತ್ತು. ಅಂದು ನಿನ್ನ ಪತ್ನಿಯ ಜನ್ಮದಿನ ಇತ್ತು ಎಂದರು. ಹೋ ಹೌದು, ಈಗ ನೆನಪಾಯ್ತು. ನೀವು ಅದೇನೋ ಭವಿಷ್ಯ ಹೇಳೋರಲ್ವಾ ಎಂದ. ಹೌದು ಕಣಪ್ಪ, ತಕ್ಕ ಮಟ್ಟಿಗೆ ಜಾತಕ ನೋಡಿ ಭವಿಷ್ಯ ಹೇಳ್ತೀನಿ. ಹಾಗೆ ನಾನು ಯಾರಂತ ನಿನಗಿನ್ನೂ ಗುರ್ತೂ ಸಿಗಲಿಲ್ಲ ಅಂತ ಕಾಣಿಸುತ್ತೆ. ನಾನು ನಿನ್ನ ಮಾವ ಕಣಪ್ಪ.
ನಿನ್ನ ಸೋದರತ್ತೆ ಮಧುಮತಿಯನ್ನು ವರಿಸಿದ್ದ ಮಹೇಶ್ ನಾನೇ. ಹೆಂಡತಿಯ ಸಾವಿನ ನೋವನ್ನು ಅರಗಿಸ್ಕೊಳ್ಳೋದಕ್ಕಾಗದೆ ಖಿನ್ನತೆಗೊಳಗಾಗಿ ಮನೆ ಮಠ ಎಲ್ಲನೂ ತೊರೆದು ಸುಮಾರು 20 ವರ್ಷ ಹಿಮಾಲಯದ ತಪ್ಪಲಿನಲ್ಲಿ ಒಂದು ಆಶ್ರಮದಲ್ಲಿ ಧ್ಯಾನ ಪೂಜೆ ಮಾಡಿಕೊಂಡು ಜಾತಕಶಾಸ್ತ್ರದಲ್ಲಿ ತಕ್ಕ ಮಟ್ಟಿನ ಜ್ಞಾನ ಸಂಪಾದನೆ ಮಾಡಿ ತುಂಬ ಕಷ್ಟದಲ್ಲಿ ಗೊಂದಲದಲ್ಲಿರೋರಿಗೆ ನನ್ನ ಕೈಲಾದಷ್ಟು ಸಹಾಯ ಆಗಲಿ ಅಂತ ಸನ್ಮಾರ್ಗ ತೋರೋ ಕೆಲಸ ಮಾಡ್ತೀನಿ. ಅಂದು ನನ್ನ ಗುರುಗಳ ಜೊತೆಗೆ ಮಲೆನಾಡಿನ ದೇವಸ್ಥಾನಗಳ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ನಾನು ಸರಿ ರಾತ್ರಿಯಲ್ಲಿ ಒಂದು ಹೆಣ್ಣು ಹುಡುಗಿ ನರಳ್ತಾ ನಮ್ಮ ಗಾಡಿಗೆ ಅಡ್ಡವಾಗಿ ಬಂದದ್ದನ್ನು ಕಂಡು ಅವಳ ಶುಶ್ರೂಷೆ ಮಾಡೋಣ ಅಂತ ನೋಡಿದಾಗ ಅವಳು ನನ್ನ ಮಗಳು ಅನ್ನೋ ಗುರುತು ಸಿಕ್ಬಿಡ್ತು. ಅವಳಿಗೆ ಸಾಕಷ್ಟು ಗಾಯಗಳಾಗಿದ್ವು. ಸಾವು ನೋವಿನ ಮಧ್ಯೆ ನರಳಾಡ್ತಾ ಇದ್ದ ನನ್ನ ಮಗಳನ್ನು ಹೇಗಾದರೂ ಮಾಡಿ ಬದುಕಿಸ್ಕೊಳ್ಬೇಕು ಅಂತ ನನ್ನ ಗುರುಗಳ ಹತ್ರ ಅನುಮತಿ ಪಡ್ಕೊಂಡು ಅವಳನ್ನು ಆಯುರ್ವೇದಿಕ್ ಚಿಕಿತ್ಸಾ ಕೇಂದ್ರದಲ್ಲಿ ದಾಖಲಿಸಿದೆ. ಸುಮಾರು 1 ತಿಂಗಳ ನಂತರ ಪೂರ್ತಿಯಾಗಿ ಗುಣವಾದ ಹುಡುಗಿ ನಾನು ಅವಳ ತಂದೆ ಅಂತ ತಿಳಿಯುತ್ತಲೇ ನನ್ನಲ್ಲಿ ಇಟ್ಟ ಬೇಡಿಕೆ ಒಂದೇ, ಆ ಊರನ್ನು ತೊರೆದು ಎಲ್ಲಾದರೂ ದೂರ ಹೋಗೋಣ ಅಂದು. ನನ್ನ ಮಗಳ ಆಸೆಗೆ ಇಲ್ಲ ಅನ್ನೋಕ್ಕಾಗದೆ ಇಲ್ಲಿಗೆ ಬಂದು ನಮ್ಮ ಬದುಕು ಕಟ್ಕೊಂಡ್ವು. ನನ್ನ ಮಗಳ ಗಂಡ ಇಂದಲ್ಲ ನಾಳೆ ಅವಳನ್ನ ಹುಡ್ಕೊಂಡು ಬಂದೇ ಬರ್ತಾನೆ ಅನ್ನೋ ದೃಢವಾದ ನಂಬಿಕೆಯನ್ನು ಹುಸಿ ಮಾಡಲಿಲ್ಲ ನೀನು. ಅದೇ ಸಂತೋಷ ಕಣಪ್ಪ. ನಿನ್ನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಅನ್ನೋ ವಿಷಯ ನಿನಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಹಾಗೆ ನಿನಗೆ ಆ ಮಗು ಬಗ್ಗೆ ತಿಳಿದುಕೊಳ್ಳೋ ಕಾತುರ ಇದೆ ಅಂತ ನಿನ್ನ ಮುಖ ನೋಡಿದ್ರೆ ತಿಳಿಯುತ್ತೆ. ನಿನ್ನ ಹೆಸರು ಸೂರಜ್ ಅಂದರೆ ಸೂರ್ಯ ಅಂತ ಅರ್ಥ ಅಲ್ವಾ? ಅದಕ್ಕೆ ಸಾನ್ವಿ ತನ್ನ ಮಗನಿಗೆ ಸರಿಯಾಂಶ್ ಅಂದರೆ ಸೂರ್ಯನ ಅಂಶ ಅಂತ ಅರ್ಥ ಬರೋ ಅಂತ ಹೆಸರಿಟ್ಟಿದ್ದಾಳೆ. ಇನ್ನು ನಿನ್ನ ಮನಸ್ಸಿನಲ್ಲಿ ಸಾನ್ವಿ ಯಾಕೆ ಇಲ್ಲಿಗೆ ಬಂದು ನಿಲ್ಲಿಸಿದ್ದು ಅನ್ನೋ ಪ್ರಶ್ನೆ ಇದೆ. ಇದೆಲ್ಲದಕ್ಕೂ ಉತ್ತರ ನನ್ನ ಮಗಳೇ ಕೊಡಬೇಕು. ಕೊಡ್ತಾಳೆ, ಆದರೆ ಅವಳಿಗೆ ಸ್ವಲ್ಪ ಸಮಯ ಕೊಡು. ಹಾಗೆ ಒಂದು ಕಿವಿ ಮಾತು ಸೂರಜ್, ಯಾರನ್ನು ಇನ್ಮೇಲೆ ಕಣ್ಮುಚ್ಚಿ ನಂಬೇಡ. ಯಾಕಂದರೆ ನಾವು ಜೀವನದಲ್ಲಿ ಹೆಚ್ಚಿಗೆ ಮೋಸ ಹೋಗೋದೇ ನಾವು ನಂಬಿದವರಿಂದ. ಇರಲಿ ಬಿಡು, ಈಗಾಗಿದ್ದಾಗ ಹೋಗಿದೆ. ಹಣೆ ಬರಹನ ಯಾರೂ ಬದಲಾಯಿಸೋಕ್ಕಾಗಲ್ಲ. ಇನ್ನು ಮುಂದೆ ಆದರೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಲ್ಲಿ ಬದುಕೋಣ. ನನ್ನ ಮಗಳು ಸಾನ್ವಿ ಈ 2 ವರ್ಷದಲ್ಲಿ ಸಾಕಷ್ಟು ನೊಂದಿದ್ದಾಳೆ, ಕಷ್ಟಪಟ್ಟಿದ್ದಾಳೆ. ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿದ್ದಾಳೆ. ತನ್ನವರು ಅಂತ ಅನ್ಸ್ಕೊಂಡಿದ್ದವರಿಂದಲೇ ನಂಬಿಕೆ ದ್ರೋಹ ಆಗಿದೆ. ಈಗ ಅವೆಲ್ಲ ಇರಲಿ. ನಿನ್ನ ನೋಡ್ತಾ ಇದ್ದರೆ ಮಧ್ಯಾಹ್ನ ಊಟ ಸಹ ಮಾಡಿದ ಹಾಗೆ ಕಾಣಲ್ಲ. ತುಂಬ ದಣದಿದ್ದೀಯಾ. ಬಾ ಮನೆ ಒಳಗಡೆ ಬಂದು ಸ್ವಲ್ಪ ಮಜ್ಜಿಗೆ ಕುಡಿದು ಹೋಗುವಂತೆ ಎಂದ ಮಾವನ ಮಾತುಗಳನ್ನು ಕೇಳ್ತಾ ಇದ್ದ ಸೂರಜ್ಗೆ ತನ್ನ ಮನದಲ್ಲಿ ಎದ್ದಿದ್ದ ಸಾವಿರಾರು ಪ್ರಶ್ನೆಗಳಿಗೆ ಪೂರ್ತಿಯಾಗಿ ಉತ್ತರ ಸಿಗದೇ ಇದ್ದರೂ ತಕ್ಕ ಮಟ್ಟಿನ ವಿಷಯ ತಿಳಿದು ಅವರ ಜೊತೆಗೆ ಮನೆಯೊಳಗೆ ಹೋದರೆ ಸಾನ್ವಿ ಅವನ ಕಡೆನೇ ನೋಡ್ತಾ ಇಲ್ಲ. ಸಾನ್ವಿ, ಅತಿಥಿಗಳನ್ನು ಹಾಗೆ ಮನೆ ಬಾಗಿಲಲ್ಲಿ ಊಟ ನೀರು ಕೊಡದೆ ಉಪವಾಸ ಕೆಡೋತರ. ಹೋಗಮ್ಮ, ಒಂದು ಲೋಟ ಮಜ್ಜಿಗೆ ತಗೊಂಬಾ ಎಂದವರು ಕೈಕಾಲು ತೊಳೆದು ಬರುವುದಾಗಿ ತಿಳಿಸಿ ಮನೆಯ ಹಿತ್ತಲಿಗೆ ಹೋದರೆ ಸಾನ್ವಿ ಅವನಿಗೆ ಮಜ್ಜಿಗೆ ಕೊಡ್ತಾ, ನಿಮ್ಮ ಮಿಸಸ್ ಹೇಗಿದ್ದಾರೆ ಸರ್? ಅವರನ್ನು ಕರ್ಕೊಂಡು ಬಂದಿಲ್ವಾ? ಒಬ್ಬರೇ ಬಂದಿರೋದಾ ಎಂದಳು. ಸಾನು, ನನ್ನ ಹೆಂಡ್ತಿನ? ನೀನೇ ಅಲ್ವೇನೋ ನನ್ನ ಹೆಂಡ್ತಿ. ನೀನು ಇಲ್ಲಿರುವಾಗ ಇನ್ಯಾರನ್ನೂ ಇಲ್ಲಿ ಹೇಗೆ ಕರ್ಕೊಂಬರಲಿ ಎಂದು ಅವಳನ್ನು ದೀನವಾಗಿ ನೋಡ್ತಾ ಉತ್ತರ ಇಟ್ಟ. ಹೆಂಡತಿ ಅಪಘಾತದಲ್ಲಿ ತೀರ್ಕೊಂಡ ತಕ್ಷಣ ಸದ್ಯ ಪೀಡೆ ತೊಲಗ್ತು ಅಂತ ನಿಟ್ಟುಸಿರು ಬಿಟ್ಟು ಅವಳು ಸತ್ತ 15ನೇ ದಿನಕ್ಕೆ ಇನ್ನೊಂದು ಮದುವೆ ಆಗಿ ಈಗ ಯಾವ ಹೆಂಡತಿ ಅಂತ ನಾಟಕ ಆಡ್ತಾ ಇರೋ ನಿಮ್ಮನ್ನು ಏನನ್ನಬೇಕು ಸರ್? ಕಟುವಾಗಿ ಟೀಕಿಸಿದವಳ ಮಾತುಗಳನ್ನು ಕೇಳ್ತಾ ಇದ್ದವನಿಗೆ ಈಗ ಸಾನ್ವಿ ಕೋಪ ಯಾಕಿರಬಹುದು ಅನ್ನೋ ಅಂದಾಜು ಸಿಕ್ಬಿಟ್ಟಿತ್ತು. ನನಗಿನ್ನೊಂದು ಮದುವೆ ಆಗಿದೆ ಅಂತ ನೀನಿಷ್ಟು ಕೋಪ ಮಾಡ್ಕೊಂಡಿರೋದಾ ಸಾನು? ಅಯ್ಯೋ ಹುಚ್ಚು ಹುಡುಗಿ, ಯಾರೋ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ನಂಬಿ ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಳ್ಳೋ ಅಂತ ದುಡುಕು ಸ್ವಭಾವಕ್ಕೆ ಏನು ಹೇಳಬೇಕು ನಾನು ಎಂದು ಹೇಳುತ್ತಾ ಎದ್ದು ನಿಂತವನು ಈಗ ತನ್ನ ಎದುರಿನ ಕುರ್ಚಿಯಲ್ಲಿ ಕೂತು ಟಿವಿ ನೋಡ್ತಾ ತನ್ನದೇ ಲೋಕದಲ್ಲಿ ಮುಳುಗಿ ಹೋಗಿದ್ದ ಮಗುವನ್ನು ಎತ್ಕೊಂಡು ಅವರ ದುಂಡು ಕೆನ್ನೆಗಳಿಗೆ ಮುತ್ತಿಡ್ತಾ, ಸೂರ್ಯಾಂಶ್, ವಾವ್, ಹೆಸರು ತುಂಬ ಚೆನ್ನಾಗಿದೆ ಸಾನು. ಹಾಗೆ ನಮ್ಮ ಮಗನೂ ತುಂಬ ಮುದ್ದಾಗಿದ್ದಾನೆ. ನಾನು ನಮಗೆ ಮಗಳು ಹುಟ್ಟಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೋಡು, ನಿನ್ನ ಆಸೆನೇ ಮೊದಲು ಈಡೇರಿದೆ ಅಲ್ವೇನೋ ಅಂತ ಮತ್ತೆ ಮಗುವಿನ ಮುಖದ ತುಂಬ ಮುತ್ತಿಟ್ಟ ಸೂರಜ್ ಎದುರಿಗೆ ಒಂದು ಎನ್ವಲಪ್ ಕವರ್ ಹಿಡಿದ್ಲು ಸಾನ್ವಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.